ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಗೊತ್ತು. ನನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಬರ್ತಾ ರೋಡ್ ಅಲ್ಲಿ ಸಿಗ್ನಲ್ ಜಂಪ್ ಆಯ್ತು, ಪೊಲೀಸ್ ಹಿಡಿದ್ರು. ಫೈನ್ ಕಟ್ಟಿ ಬರೋಕೆ ಇಷ್ಟೊತ್ತಾಯ್ತು. ಆ ಫೈನ್ ಒಂದ್ ಬಿಟ್ರೆ ಉಳ್ದಿದೆಲ್ಲ ಫೈನ್ ಆಗಿದೆ. ನಿಮ್ ವಾರನು ಸೂಪರ್ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲ ಅಂದ್ರೂನು ವಾರದ ಕೊನೆಯಲ್ಲಿ ಇಲ್ಲಿ ಒಟ್ಟಿಗೆ ಮಜಾ ಮಾಡ್ತೀವಲ್ವಾ, ಈಗ ಸೂಪರ್ ಆಗೇ ಇರುತ್ತೆ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಮಜಾ ಭಾರತ. ನಾನು ನಿಮ್ಮ ಭೂಮಿ ಶೆಟ್ಟಿ. ಈ ಫೈನ್ ಕಟ್ಟೋವಾಗೆಲ್ಲ ನನ್ಗೊಂದ್ ಅನ್ಸ್ತಾ ಇರುತ್ತೆ, ನಮ್ ರಚಿ ಏನಾದ್ರು ಟ್ರಾಫಿಕ್ ಪೊಲೀಸ್ ಆಗಿದ್ರೆ ಹುಡುಗ್ರದ್ ಎಷ್ಟು ಫೈನ್ ಕಟ್ಬೋದಿತ್ತು ಅಂತ. ಸಿಗ್ನಲ್ ಜಂಪ್ ಆಗಿರೋದಕ್ಕಲ್ಲ, ಹಾರ್ಟ್ ಬೀಟ್ ಜಂಪ್ ಆಗೋದಕ್ಕೆ. ಅಂತ ಚಂದದ ರಚಿ ಅವರನ್ನ ಮಜಾ ಭಾರತಕ್ಕೆ ವೆಲ್ಕಮ್ ಮಾಡೋಣ. ರಚಿ, ವೆಲ್ಕಮ್. ರಚಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಹೌದಾ? ನಿಜವಾಗ್ಲು ಥ್ಯಾಂಕ್ ಯು. ಸೊ ಇನ್ನು ನಮ್ ಗುರುಜಿ ಅವ್ರ ಬೀಟ್ ಗಳನ್ನ ಕೇಳ್ತಾ ಇದ್ರೆ ಯಾರ್ ತಾನೇ ನಿಧಾನ ಕಾರ್ ಓಡ್ಸಕ್ ಆಗುತ್ತೆ ಹೇಳಿ? ಬೇರೆಯವ್ರ ಮ್ಯೂಸಿಕ್ ಗೆ ಬರೀ ಕಾಲ್ ಕುಡಿದ್ರೆ ಇವ್ರ ಮ್ಯೂಸಿಕ್ ಗೆ ಕಾರೇ ಕುಡಿತಿರುತ್ತೆ. ಓವರ್ ಸ್ಪೀಡ್ ಅಂತ ಫೈನ್ ಹಾಕ್ಸ್ಕೊಂಡ್ರು ಇಟ್ಸ್ ಫೈನ್ ಅಂತ ಹೇಳ್ತಾರೆ ಜನ. ಅಂತ ಫೈನ್ ಅಲ್ಲ, ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಗುರುಜಿ, ವೆಲ್ಕಮ್. ಥ್ಯಾಂಕ್ ಯು. ರಚಿ, ನೀವ್ ಯಾವತ್ತಾದ್ರೂ ಟ್ರಾಫಿಕ್ ಅಲ್ಲಿ ಫೈನ್ ಕಟ್ಟಿದೀರಾ ಅಂತ ನಾನೇನ್ ಕೇಳಕ್ ಹೋಗಲ್ಲ. ಲಾಸ್ಟ್ ಟೈಮ್ ಫೈನ್ ಕಟ್ಟಿದ್ ಯಾವಾಗ ಅಂತ ನಮ್ಗೆ ಹೇಳಿ, ಅಷ್ಟು ಸಾಕು. ಕೆಲವೊಂದ್ ಕಡೆ ಹಾನೆಸ್ಟ್ಲಿ ಕೊಟ್ಟಿದ್ದೀನಿ ನಾನೇ, ಅಂದ್ರೆ ತಪ್ಪಾಗತ್ತೆ. ರೂಲ್ಸ್ ಇಸ್ ಅ ರೂಲ್ಸ್ ಅಲ್ವಾ? ಸುಳ್ಳು 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 ಇದು ಗ್ಯಾರಂಟಿ ಸುಳ್ಳು, 100%. ಗುರು ಸರ್ ಮೇಲೆ ಆಣೆಗೂ ಕೊಟ್ಟಿದ್ದೀನಿ. ಮೇಡಮ್ ಸತ್ಯ ಹೇಳಿ, ನಿಮ್ಮಂತ ಬ್ಯೂಟಿ ನೋಡಿದ್ರೆ ಫೈನ್ ಹಾಕಕ್ ಮನ್ಸಾಗುತ್ತಾ? ಓಕೆ ಗುರುಜಿ, ನೀವು ಲಾಸ್ಟ್ ಟೈಮ್ ಫೈನ್ ಕಟ್ಟಿದ್ ಯಾವಾಗ ಗುರುಜಿ? ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ನಮ್ ಪ್ರೊಫೆಷನ್ ಇಲ್ಲಿಗೆ ಒಂದು ವರ ಅಂತ ಹೇಳ್ಬೇಕು. ಈ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಟೋಲಲ್ಲಿ ಹೋಗುವಾಗ ಪರವಾಗಿಲ್ಲ ಸರ್ ನೀವಲ್ವಾ ಬೇಡ ಅಂತಾರೆ. ಡಿಪಾರ್ಟ್ಮೆಂಟ್ ಫಿಲ್ಮ್ ಇಂಡಸ್ಟ್ರಿಗೆ ಐ ಥಿಂಕ್ ತುಂಬಾ ಪ್ರೀತಿ ತೋರಿಸ್ತಾರೆ. ಒಂದು ಪ್ರೀತಿ ತೋರಿಸೋ ಒಂದು ವಿಧಾನ ಅಂತ ಹೇಳ್ಬೇಕು. ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ದೆಮ್. ಇನ್ನು ಇವ್ರು ಎಷ್ಟೇ ತಪ್ಪು ಮಾಡಿದ್ರು ನಗ್ಸೋದನ್ನ ಮಾತ್ರ ತಪ್ಸೋದೇ ಇಲ್ಲ. ನಾನ್ ಮಾತಾಡ್ತಾ ಇರೋದು ನಮ್ಮ ವಂಡರ್ಫುಲ್ ಆರ್ಟಿಸ್ಟ್ ಗಳ ಬಗ್ಗೆ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಈಗ ನಾನ್ ಸಿಗ್ನಲ್ ಜಂಪ್ ಮಾಡಿ ಫೈನ್ ಕಟ್ದೆ ಅಂತ ಹೇಳದ್ನಲ್ಲ, ಆ ಪೊಲೀಸು ಫೈನ್ ಇಸ್ಕೊಂಡ್ ಆದ್ಮೇಲೆ ಹ್ಯಾವ್ ಅ ಫೈನ್ ಡೇ ಅಂತ ಹೇಳ್ಬಿಡದ? ಏನ್ ಅವರೇ ದೊಡ್ಡ ಜೋಕರ್ ಅನ್ಕೊಂಡ್ಬಿಟ್ಟಿದಾರಲ್ವಾ? ಅದಕ್ಕೆ ಅವ್ರನ್ನ ಸುಮ್ನೆ ಬಿಡಬಾರ್ದು ಅಂತ ಬನ್ನಿ ನಿಮ್ದೇನು ಫೈನ್ ಮಾಡ್ತೀನಿ ಅಂತ ಜೊತೆಗೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಲೆಟ್ಸ್ ವೆಲ್ಕಮ್ ಕರ್ನಾಟಕದ ಖಡಕ್ ಇನ್ಸ್ಪೆಕ್ಟರ್ ಕೋಡ್ಬಳೆ. ಬನ್ನಿ ಸರ್. ಸರ್ ಅಲ್ಲಿ ನೋಡಿ ಸರ್, ಲ್ಯಾಗು ಇವನೇ ಇಲ್ಲಿದಾನಲ್ಲ, ಅವಾಗ ಭೂಮಿ ತಾಯಣೆ ಅಂತಿರ್ತಾನೆ. ಆಮೇಲೆ ಅಲ್ಲಿ ಬ್ಲೂ ಶರ್ಟ್ ಚಿಲ್ಲರು ಗ್ಯಾಪ್ ಸಿಕ್ಕಾಗೆಲ್ಲ ಕಣ್ಣು ನೋಡಿತಿರ್ತಾನೆ. ಶಿವು ಒಂಥರ ನೋಡ್ತಿರ್ತಾನೆ. ಆಮೇಲೆ ನಿಂಗರಾಜು ಇನ್ನೊಂಥರ ನೋಡ್ತಿರ್ತಾನೆ. ಸರ್ ಒಂದ್ಸತಿ ಅವ್ರನ್ನೆಲ್ರೂ ನೋಡ್ಕೊಳ್ಳಿ ಸರ್. Sit down. Stand up. That's good. ಕೂತ್ಕೊಂಡಿ. ಚೂಡಮ್ಮ, ಅಂತ ಒಳ್ಳೆ ಹುಡುಗರು ಅನ್ಸುತ್ತೆ. ನಿಂದೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಚೆಕ್ చేస్తానుండు. నీది డేట్ ఆఫ్ బర్త్ చెప్పు. ಡೇಟ್ ಆಫ್ ಬರ್ತ್ ಹೇಳ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತಾ? ನಾನು ಪೊಲೀಸ್, ಎಲ್ರದ್ದು ಹಿಸ್ಟ್ರಿ ನಮ್ಮ ಹತ್ರ ಇರುತ್ತೆ. ಬಿಗ್ ಬಾಸ್ ಹಿಸ್ಟ್ರಿ ಏನಾದ್ರೂ ಹೇಳ್ಬೇಕಾ? ಓ ರಚಿತಾ ಮೇಡಮ್, ಗುರು ಗಾರು ನಮಸ್ಕಾರಂ. ನಮಸ್ಕಾರ ಅಂಡಿ. ನಿಮ್ದು ಯಾವ್ದಾದ್ರು ಫೈನ್ ಬಾಕಿ ಇದೆಯಾ? ಅಲ್ಲ ಕೋಡ್ಬಳೆ ಸರ್, ಡ್ಯೂಟಿ ಮುಗೀತು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಸುಸ್ತಾಗಿರ್ತಾರೆ. ನಮ್ ಹುಡುಗರ ಪರ್ಫಾರ್ಮೆನ್ಸ್ ನೋಡಿ ಖುಷಿ ಪಡ್ಲಿ ಅಂತ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಎಲ್ಲರ ಹತ್ರ ಫೈನ್ ವಸೂಲಿ ಮಾಡ್ತಿದಾರಲ್ಲ. ಏನ್ ಸರ್? ಅಲ್ಲ ಏನ್ ಸರ್ ನೀವು?
ಇದನ್ನೆಲ್ಲ ಆಮೇಲೆ ಮಾತಾಡುವಂತೆ ಮೊದ್ಲು ಸ್ಕಿಟ್ ನೋಡ್ಕೊಂಡ್ ಬರೋಣ ಸರ್. ಚೋಡಬೂಬಿ, ಪೊಲೀಸ್ ಡ್ಯೂಟಿ ಅಂದ್ರೆ ಟೈಮಿಂಗ್ ಇರೋದಿಲ್ಲ. 24/7 ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಎಲ್ಲ ಟೈಮಲ್ಲೂ ನಮ್ದು ಡ್ಯೂಟಿ ಇರುತ್ತೆ. ಗೊತ್ತಾ ನಿನಗೆ? ಇಲ್ಲಿ ತುಂಬಾ ಪ್ರಾಬ್ಲಮ್ ಇರೋಂಗ್ ಕಾಣಿಸ್ತಾ ಇದೆ. ಎಸ್ಪೆಷಲಿ ಈ ಕಡೆ ಪ್ರಾಬ್ಲಮ್ ಇದೆ. ಇದೆಲ್ಲ ನಾನು ನೋಡಿ ರೆಡ್ ಹ್ಯಾಂಡ್ ಆಗಿ ಎಲ್ಲಾರನ್ನು ಹಿಡ್ದಾಕಿ ಹೋಗ್ತೀನಿ. ಏಮಂಟಾರು? ಇದನ್ನೆಲ್ಲ ಆಮೇಲೆ ಮಾತಾಡುವಂತೆ ಮೊದ್ಲು ಸ್ಕಿಟ್ ನೋಡ್ಕೊಂಡ್ ಬರೋಣ ಸರ್. ನಾನು ಎಲ್ಲಿ ಅಲ್ಲಿ ಕೂತ್ಕೋಬೇಕಾ? ಅಲ್ಲ ಅಲ್ಲ ಅಲ್ಲ, ಕೊಡ್ಬೇಳೆ ಸರ್. ನಿಮ್ಗೋಸ್ಕರ ಸ್ಪೆಷಲ್ ಸೀಟ್ ಅಲ್ಲಿದೆ, ಅಲ್ಲೋ ಕೂತ್ಕೊಳ್ಳಿ. ಅದು ಕೊಡ್ಬೇಳೆ ಸ್ಪೆಷಲ್. ಹೌದು, ಕೊಡ್ಬೇಳೆ. ಖುಷಿ ಆಯ್ತು. ಮದ್ವೆ ಅಂದ್ರೇನೆ ಸಂಭ್ರಮ. ಹುಡ್ಗಿನ್ ನೋಡಕ್ಕೆ ಯಾವಾಗ ಹುಡ್ಗ ಬರ್ತಾನೋ ಆಗ್ಲೇನೆ ಸಂಭ್ರಮ ಶುರು ಆಗುತ್ತೆ. ಇಲ್ಲಿ ವಧು ಪರೀಕ್ಷೆ ನಡೀತಿದೆ. ಆದ್ರೆ ಈ ವಧು ಪರೀಕ್ಷೆ ಮದ್ವೆ ನಡಿಯಕ್ಕಲ್ಲ, ಮದ್ವೆ ನಿಲ್ಸಕ್ಕೆ. ಆ ಪರೀಕ್ಷೆಯಲ್ಲಿ ಏನೋ ಆಗತ್ತಂತೆ. ಅದೇನು ಅಂತ ನೋಡ್ಕೊಂಡ್ ಬರೋಣ. ಬರ್ಲಿ ಚಪ್ಪಾಳೆ. ಗೊಬ್ರ ಕಾಲಕ್ಕೆ ಅಷ್ಟತ್ರ ಮಕ್ಕ ತರಬೇಡ, ಗಾಬರಿ ಆಯ್ತದೆ ಕಣೋ. ಮೇಡಮ್, ದ ವರ್ಲ್ಡ್ಸ್ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ನೋಡಿ ಶಾಕ್ ಆಗ್ಬಿಟ್ಟಿದ್ದಾರೆ. ನೋಡಕ್ಕೊಳ್ಳೆ ಮಕ್ಳು ಮೋಸ ನಿದ್ದಂಗ ಇವನು ಹ್ಯಾಂಡ್ಸಮ್ ಮತ್ತೆ. ಲೇ ಗೊಬ್ರ, ನನ್ನ ಹ್ಯಾಂಡ್ಸಮ್ನೆಸ್ ಬಗ್ಗೆ ಕಾಮೆಂಟ್ ಮಾಡ್ಕೋಬೇಡ. ನೋಡು, ನಾನ್ ನೋಡಕ್ಕೆ ಚಂದ್ರ ತರ ಇದ್ದೀನಿ. ಭೂಮಿಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಭೂಮಿ ಚಂದ್ರ ಒಂದಾಗ್ಬಿಟ್ರೆ ಗ್ರಹಣ ಆಗ್ಬಿಡುತ್ತೆ. ನನ್ ತಂಗಿ ಪತ್ರ ಬರ್ದಳು ಕಣೋ. ಓದು 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 ಓದು. ಪ್ರೀತಿ ಪ್ರೇಮ ವಾತ್ಸಲ್ಯ ತುಂಬಿರೋ ನಮ್ಮ ಮನೆಯ ಯುವರಾಣಿ ಗೀತಾ ಬರೆಯುವ ನನ್ನ ರಸಿರಾದೆ ಪುಟ್ಟಗೌರಿ ಮದುವೆ ಅನುಬಂಧ ಅವಾರ್ಡ್ಸ್ ಇದೆಲ್ಲ ಬಿಟ್ಬಿಟ್ಟಿದ್ದಾಳಲ್ಲ. ಫೀಲಲ್ಲಿ ಓದ್ತಾ ಇದ್ದೀನಿ ಕಣೋ. ಓದು 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 ಓದು. ಪ್ರೀತಿಯ ಅಣ್ಣನಿಗೆ ಗೀತಾ ಬರೆಯುವ ಪತ್ರ. ನಿನಗೆ ತಿಳಿದಂತೆ ಕುವೆಂಪು ಪಾರ್ಕ್ ಹತ್ರ ಗುಜರಿ ಲಾಲ್ ಸೇಟ್ ಹಾಕೋ ಪಾನಿಪುರಿ ಅಂದ್ರೆ ನನಗೆ ಪಂಚ ಪ್ರಾಣ ಅಂತ ಗೊತ್ತು. ಈರುಳ್ಳಿ ಜೊತೆ ಬಟಾಣಿ ಅಗಿಯುವಾಗ ರೋಮಾಂಚನವಾಗ್ತಾ ಇತ್ತು. ಆ ಕೊಳಕು ಮಡಿಕೆಯಲ್ಲಿ ಒಂದು ಕಪ್ಪು ಪಾನಿ ಕುಡಿಬೇಕಾದ್ರೆ ಪುಳಿಕಿತನಾಗ್ತಾ ಇದ್ದೆ. ನೀನು ನನ್ನ ಮದುವೆ ಮಾಡೋ ವಿಷಯ ಕೇಳಿ ಆ ಪಾನಿಪುರಿಯಲ್ಲಿ ತಿನ್ನೋಕಾಗೋದಿಲ್ಲ ಅನ್ನೋದನ್ನ ಮನ್ಸಲ್ಲೂ ನೆನ್ಸ್ಕೊಳಕ್ ಆಗ್ತಾ ಇಲ್ಲ ಅಣ್ಣ. ಅದಕ್ಕೆ ನಾನು ಪಾನಿಪುರಿ ಮಾಡೋನ್ ಜೊತೆ ಓಡೋಗ್ತಾ ಇಲ್ಲ. ಅವಳು ನನ್ನ ತಂಗಿ ಕಣ, ಓಡೋಗಲ್ಲ. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೇಸರ ಆದ್ರೂ ಇದು ನಿಜ ಅಣ್ಣ. ಲೇ ಕಾಲಕ್ಕೆ ಇವತ್ತು ಅವಳು ನೋಡಕ್ಕೆ ಗಂಡು ಕಡೆ ಬರ್ತಾವನೆ ಕಣೋ. ಇವಳು ನೋಡೋಗಿರೋ ವಿಷಯ ಹೊರಗಡೆ ಗೊತ್ತಾದ್ರೆ ಆ ಬ್ರೋಕರ್ ಇನ್ ಯಾವ ಗಂಡನ್ನು ಇಲ್ಲಿ ಕಳ್ಸಲ್ಲ ಕಣೋ. ಇನ್ನೊಂದು ವಾರದಲ್ಲಿ ಹೆಂಗಾದ್ರೂ ಮಾಡಿ ಅವಳು ಕರ್ಕೊಂಡ್ ಬರ್ತೀನಿ. ಇವತ್ತೊಂದಿನ ಮ್ಯಾನೇಜ್ ಮಾಡಂಗೆ ಏನಾದ್ರು ಒಂದು ಐಡಿಯಾ ಕೊಡೋ ಮಗ. ಒಂದು ಐಡಿಯಾ ಇದೆ ಕಣೋ. ನಂಗೆ ಗೊತ್ತಿರೋ ಒಬ್ಬ ಗೆಳೆಯ ಇದ್ದಾನೆ. ಅವ್ನು ಲೇಡಿ ಕ್ಯಾರೆಕ್ಟರ್ ಹಾಕೋದ್ರಲ್ಲಿ ಎತ್ತಿದ ಕೈ. ಅವನ್ನ ಕರ್ಸ್ಬಿಟ್ಟು ಲೇಡಿ ಕ್ಯಾರೆಕ್ಟರ್ ಮಾಡಿಸ್ಬಿಟ್ರೆ ಮಗ ಅವನು ಗಂಡು ಬರೋನು ಮದುವೆ ಬೇಡ ಅಂತ ಓಡೋಗ್ಬಿಡ್ತಾನೆ. ಮಾಡಿ ಫೋನ್ ಮಾಡಿ ಮಗ. ವಿಷಯ ಗೊತ್ತಾಯ್ತಾ? ಇದೇ ವಿಷಯ. ಐದು ಬಾಗ್ಲಿಂದ ಬೇಗ ಬಂದ್ಬಿಡು ಮಗ. ಅವನು ಇತ್ತಲ ಬಾಗ್ಲಿಂದ ಬರ್ತಾ ಇದ್ದಾನೆ. ನಾವು ಒಳ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಡಿ 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 ನಡಿ. ನಮಸ್ಕಾರ ಸರ್, ನನ್ನ ಹೆಸರು ಗಸ್ಗ ಗಸ್ಗ ಗಂಗಪ್ಪ ಅಂತ. ಅಪ್ಪ ದೇವ್ರೆ, ಹುಟ್ಟಿದಾಗಿಂದ ನಾನು ನಿನ್ನ ಏನೂ ಕೇಳಿಲ್ಲ. ನನಗೋಸ್ಕರ ಬೇಬಿನೋ ಗೂಬೆನೋ ದ್ರಾಬೇನೋ ರೆಡಿ ಮಾಡಿ ಇಟ್ಟಿರ್ತಿ ಅಂತ ಗೊತ್ತು. ನೋಡು, ಇತ್ತೀಚೆಗೆ ಯಾವ್ದ್ಯಾವ್ದೋ ರೋಗಗಳೆಲ್ಲ ಬಂದು ಜನಗಳೆಲ್ಲ ಸಾಯ್ತಾ ಇದಾರಂತೆ. ನಾನು ಏನೂ ನೋಡ್ದೆ ಹಂಗೆ ಸತ್ರೆ ನನ್ನ ಶಾಪ ನಿನ್ನ ತಟ್ತಾ ಇರಲ್ಲ. ಈ ಹುಡುಗಿ ನಂಗಾದ್ರೆ ಮಾಡಿ ನನಗೆ ಸೆಟ್ ಮಾಡಿಕೊಡು. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೇಲಿ? ಮನೇಲಿ ಯಾರು ಇಲ್ಲ. ಯಾರು ಇಲ್ವಂತೆ? ಯಾರು ಇಲ್ಲ ಅಂದ್ರೆ ಸೌಂಡ್ ಹೆಂಗ್ ಬರುತ್ತೆ? ಹಲೋ ಸಾರ್, ನನ್ನ ಬ್ರೋಕರ್ ಕಳ್ಸಿದ್ರು. ಗಂಡು ಏ ಕಾಲಕ್ಕೆ ನಮ್ಮ ಮಳಿ ಅಂದ್ರು ಕಣು. ಇಲ್ಲಿ ನೋಡಿದ್ರೆ ಹುಡುಗಿನೇ ಓಡಾಗವಳೆ. ಅಳಿ ಅಂದ್ರೆ ಅಂತ ಕುತ್ಕೊಳ್ಳಿ. ಅಂದಾಗ ತಾವೇನ್ ಕೆಲಸ ಮಾಡ್ಕೊಂಡಿರೋದು? ಚಿಕನ್ ಸೆಕ್ಸರ್. ಹಂಗಂದ್ರೆ ಕೋಳಿ ಫಾರ್ಮ್ ನಲ್ಲಿ ಕೋಳಿ ಮೊಟ್ಟೆ ಇಟ್ಟ ತಕ್ಷಣ ಅದು ಮರಿ ಮಾಡುತ್ತಲ್ಲ, ಅದು ಗಂಡ ಹೆಣ್ಣ ಅಂತ ಚೆಕ್ ಮಾಡಿ ಹೇಳ್ತೀವಿ. ಮೊಟ್ಟೆ ಕೆಟ್ಟೋಗಿದೆ ಸೀತಾರಾಮ ಅಂತ ಹೇಳಿ ಬಿಟ್ಬಿಡ್ತೀವಿ. ನೀವು ರಚಿತಾ ಮೇಡಮ್ ಡಿಂಪಲ್ ನೋಡಿದೀರಾ? ಏನ್ರಿ ಹಿಂಗ್ ಮಾತಾಡ್ತಿದ್ರಿ ನೀವು? ನಮ್ಮ ಊರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ರಾತ್ರಿ ಹೊತ್ತು ಚಂದ್ರನ್ ತೋರಿಸ್ಬಿಟ್ಟು ಊಟ ಮಾಡ್ಸಲ್ಲ. ರಚಿತಾ ಮೇಡಮ್ ಕೆನ್ನೆ ಮೇಲೆ ಇರೋ ಡಿಂಪಲ್ ತೋರಿಸ್ಬಿಟ್ಟು ಊಟ ಮಾಡಿಸ್ತಾರೆ. ಸೇಮ್ ನನ್ ತಂಗಿ ಕೆನ್ನೆ ಮೇಲೆ ಅದೇ ತರ ಡಿಂಪಲ್ ಇದೆ. ಸೂಪರ್ ಸರ್. ಅದು ಬಿಟ್ಟಾಕೆ ಗುರು ಸರ್ ಮೀಸೆ ನೋಡಿದ್ರ ನೀವು? ಹಂಗಾದ್ರೆ ನಿಮ್ ತಂಗಿ ಮೀಸೆ ಇದೆಯಾ? ಮೀಸೆ ತರ ಹುಬ್ಬಿದೆ ಹುಬ್ಬು. ಗಾಬರಿ ಆಗ್ಬಿಟ್ಟಿದ್ದೆ. ನಿಮ್ ಮನೇಲಿ ಲಕ್ಷ್ಮಿ ಫೋಟೋ ಇದೆಯಾ?
ಇದೆ. ನೋಡಿದೀರಾ? ನೋಡಿದೀನಿ. ಹಂಗಾದ್ರೆ ಎದ್ದೋಗ್ತಾ ಇರ್ಬೋದು. ಯಾಕೆ ಸರ್? ರೇ ಲಕ್ಷ್ಮಿ ಫೋಟೋ ನೋಡಿದ್ಮೇಲೆ ನನ್ನ ತಂಗಿ ನೋಡದೇ ಬೇಕಾಗಿಲ್ಲ ರೇ. ಸರ್ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ಪ್ಲೀಸ್ ನಿಮ್ ತಂಗಿ ತೋರಿಸಿ ಸರ್. ಪ್ಲೀಸ್ ತೋರಿಸಿ ಸರ್. ತಂಗವ್ವ ಸ್ವಲ್ಪ ಬಾರವ್ವ. ಸರ್ ನಿಮ್ ತಂಗಿ ತುಂಬಾ ನಾಚಿಕೆ ಅನ್ಸುತ್ತೆ. ಅದು ಹುಡುಗ ಅನ್ನೋ ಪ್ರಾಣಿನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಹೌದಾ? ಅಯ್ಯಯ್ಯೋ ಸರ್ ಗೋಡ್ ಒಳಗೆ ಕುಡ್ತ ಸ್ವಲ್ಪ ರೆಡಿ ಮಾಡಿ ಸರ್. ಹೋಗಿ ಸರ್, ನಿಮ್ ತಂಗಿ ತುಂಬಾ ನಾಚ್ಕೊಂತವಳೆ. ತಂಗವ್ವ ಅಣ್ಣ ಅಷ್ಟೊಂದು ನಾಚ್ಕೊಂಡ್ರೆ ಹೆಂಗೆ? ಸ್ವಲ್ಪ ಲೂಜ್ ಬಿಡವ ಲೂಜು. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಮಾಡ್ಕೋ. ಒಂದ್ಸಲ ಮುಖ ತೋರಿಸ್ತೀರಾ? ನಿಮ್ ತಂಗಿ ಸಖತ್ತಾಗಿದ್ದಾಳೆ. ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ನಾನು ಹಾಡು ಹೇಳೋದ್ರಲ್ಲಿ ನಾಟ್ಯ ಪ್ರಶಸ್ತಿ ತಗೊಂಡಿದ್ದೀನಿ. ಹಾಡಲ್ಲಿ ನಾಟ್ಯ ಪ್ರಶಸ್ತಿ? ಅದು ಗುರು ಸರಿ ಕೊಟ್ಟಿರೋದು. ಹೌದಾ? ಹಂಗಾದ್ರೆ ಹಾಡಿ. ಅಣ್ಣ ಯಾವ ಮನೇಲಿ ಹಾಡ್ಲಿ? ಏನ್ ಕಾಲಕ್ಕೆ ಏನ್ ಮನೇಲಿ ಆಡ್ತೀಯ? ನಮ್ಮ ಮನೇಲಿ ಆಡವಾ? ಹಾಡೋದೇನ ಸಂತೋಷ, ಹಾಡೋದಿಲ್ಲ ಉಲ್ಲಾಸ, ಗೆಳೆಯ ನಿನ್ನ ಆಸೆ ಪ್ರೇಮದ ಆವೇಶ. ಸರ್ ನನ್ ತಂಗಿ ಕಂಠ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಯಾರು ಹೇಳಿದ್ದು? ಅದೇನ್ ಕಂಠನ ಒಳ್ಳೆ ಶಂಕ ಇದ್ದಂಗಿದೆ. ಬಹಳ ಇಷ್ಟ ಆಯ್ತು. ನಿಮ್ಗೆ ಡ್ಯಾನ್ಸ್ ಮಾಡಕ್ ಬರುತ್ತಾ? ನಾನು ಡ್ಯಾನ್ಸ್ ಮಾಡೋದಲ್ಲಿ ಸಂಗೀತ ಪ್ರಶಸ್ತಿ ತಗೊಂಡಿದ್ದೀನಿ. ಡ್ಯಾನ್ಸ್ ಅಲ್ಲಿ ಸಂಗೀತ ಪ್ರಶಸ್ತಿ? ಅದು ರಚಿತಾ ಮೇಡಮ್ ಕೊಟ್ಟಿರೋದು. ಹೌದಾ? ಹಂಗಾದ್ರೆ ಡ್ಯಾನ್ಸ್ ಮಾಡಿ. ಮೊಬೈಲ್ ಇದೆಯಾ? ಮೊಬೈಲ್ ಇದೆಯಾ? ನನ್ನ ಹತ್ರ ಇದೆ. ನಾನೊಂದು ಸಾಂಗ್ ಪ್ಲೇ ಮಾಡ್ತೀನಿ. ಓಕೆ. ಏನ್ ಸರ್ ನಿಮ್ ತಂಗಿ ಎನರ್ಜಿ? ಒಳ್ಳೆ ಗೃಹ ಪ್ರಸ್ಥದಲ್ಲಿ ಹಾಲು ಹೋಗ್ತಾ ಇದೆಯಲ್ಲ ಸರ್. ನಿಮ್ ಹೆಸರೇನು? ಬಾಸುಮತಿ. ನೈಸ್ ನೇಮ್. ನಿಮ್ ತಂಗಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಆಗಲ್ಲ. ಲೋ ರೆಡಿ ಮಾಡ್ಕೊ. ನಾನು ಎಷ್ಟು ಕಚಡವಾಗಿ ಆಕ್ಟ್ ಮಾಡಿದ್ರು ಅವನಿಗೆ ಇಷ್ಟ ಆಗ್ತಿದ್ನಲ್ಲ ಮರೆ. ಏನೋ ಮಾತಾಡ್ತಿದ್ದೀರಿ? ನಿಮ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಪರ್ಸನಲ್ ಆಗಿ ಸ್ವಲ್ಪ ಮಾತಾಡಿ. ನೀವಾದ್ರೆ ನೀವು ಬರಲಿ. ಅಯ್ಯೋ ಮಾತಾಡಿ. ಹೇಳಿ. ಏನ್ ಗೊತ್ತಾ, ನಿಮ್ಗೆ ಯಾವ ತರ ಹುಡುಗ ಇಷ್ಟ? ಅಯ್ಯೋ, ತಿಂಗಳಿಗೆ 15 ಲಕ್ಷ ಸಂಬಳ ಇರಬೇಕು, ಕೆಂಪಿಗಿರ್ಬೇಕು, ಕ್ಲೀನ್ ಶೇವ್, ಹನಿಮೂನ್ ಅಂತೂ 1 ವರ್ಷ ಮಾಡಬೇಕು, ಜಾತಕದಲ್ಲಿ ದೋಷ ಇರಬಾರ್ದು, ಜಾಯಿಂಟ್ ಫ್ಯಾಮಿಲಿ ಇರಬಾರ್ದು, ಫುಲ್ ಹ್ಯಾಂಡ್ ಮಡ್ಚಿರ್ಬೇಕು, ಶಾರ್ಟ್ ಹೇರ್ಸ್ ಕಲರಿಂಗ್ ಎಲ್ಲ ಆಗಿರಬಾರ್ದು, ಅಂಡ್ ಮನೇಲಿ ಅಪ್ಪ ಅಮ್ಮ ಯಾರು ಇರಬಾರ್ದು. ನೀವು ಹೇಳಿದ ಕಂಡೀಷನ್ ಎಲ್ಲ ಓಕೆ, ಆದ್ರೆ ನಮ್ಮ ಮೇಲೆ ತುಂಬಿದ ಫ್ಯಾಮಿಲಿನೇ ಇದೆಯಲ್ಲ. ಪರವಾಗಿಲ್ಲ, ನಿಮ್ಗೋಸ್ಕರ ಅವ್ರನ್ನೆಲ್ಲ ಮನೆ ಬಿಟ್ಟೆ ಓಡಿಸ್ಬಿಡ್ತೀನಿ. ಅಯ್ಯೋ, ಯಾಕೆ? ಮುಟ್ಟಬೇಡಿ. ಯಾಕೆ? ನಂಗೊಂದು ಕೀಟ ಅಭ್ಯಾಸ ಇದೆ. ಏನು? ಯಾರಾದ್ರೂ ಮುಟ್ಟಿದ್ರೆ ತಪ್ಕೊಬಿಡ್ತೀನಿ. ಅದೇಂಗೆ? ಮುಟ್ಟಿ. ಏನ್ರಿ ಅದು? ಅದೇನ್ ಬಾಡಿನ ಟ್ರಾನ್ಸ್ಫಾರ್ಮರ? ಹೈ ವೋಲ್ಟೇಜ್ ಕಳ್ಳಿ. ನೀವು ತುಂಬಾ ಸೋಷಲ್ ಅನ್ಸುತ್ತೆ. ನಿಮ್ಗೆ ಇದುವರೆಗೆ ಯಾರು ಮುತ್ತೆ ಕೊಟ್ಟಿಲ್ವಾ? ಅಯ್ಯೋ, ಮೊನ್ನೆ ರಸ್ತೆಯಲ್ಲಿ ಹೋಗ್ತಾ ಇದೆ, ಅವನು ಕೊಟ್ಟೆ ಬಿಟ್ಟ. ಯಾರು? ನಂಗೆ ಇನ್ನೊಂದು ಕೆಟ್ಟ ಅಭ್ಯಾಸ ಇದೆ. ಏನು? ಯಾರಾದ್ರೂ ಮುತ್ತು ಕೊಟ್ಟಾಗ ಕಣ್ ಮುಚ್ಕೊಬಿಡ್ತೀನಿ. ಇವಾಗ ಕಣ್ ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಮೇಡಮ್, ನಿನಗೆ ಏನೇನೇ ಬ್ಯಾಡ್ ಕ್ವಾಲಿಟೀಸ್ ಎಲ್ಲ ಹೇಳಿದ್ರು ಒಪ್ಕೋತಿದ್ದಾನಲ್ಲ ಮೇಡಮ್ ಇವನು. ಏನೋ ಮಾತಾಡ್ತಿದ್ದೀರಿ? ನೋಡಿ, ನಿಮ್ ಜೀವನದಲ್ಲಿ ಸುಮಾರು ಜನ ಹುಡುಗರು ಬಂದು ಆಟ ಆಡೋಗಿರ್ಬೋದು, ಆದ್ರೆ ನಾನ್ ನಿನಗೆ ಬಾಳ್ ಕೊಡ್ತೀನಿ ಚಿನ್ನ. ನಿಮಗೆ ಸಿಗಡಿಸೋದು ಅಭ್ಯಾಸ ಇದೆಯಾ? ಯಾವಾಗಾದ್ರೂ ಬೇಜಾರಾದಾಗ. ನಿಮ್ಗೆ ಯಾವಾಗ ಬೇಜಾರಾಗುತ್ತೆ? ಒಂದ್ ದಿನದಲ್ಲಿ 24 ಸಲ. ಬೇಜಾರಾಯ್ತಾ? ಇಲ್ಲ, ನನಗೆ ಸಿಗರೇಟ್ ಸೇದೋ ಹುಡುಗಿರಿ ಅಂದ್ರೆ ತುಂಬಾ ಇಷ್ಟ. ನೋಡಿ, ನಿಮ್ ಕಂಡೀಷನ್ಗೆಲ್ಲ ಓಕೆ ಅಂದಿದ್ದೀನಿ. ನಿಮಗ್ ನಾನು ಓಕೆನಾ? ಅಣ್ಣನ ಹತ್ರ ಮಾತಾಡ್ಬೇಕು. ನೀವ್ ಅಣ್ಣನ ಜೊತೆ ಮಾತಾಡ್ತೀರಿ, ನಾನು ಹೋಗಿ ನಿಮ್ಗೆ ಗಿಫ್ಟ್ ತಗೊಂಡ್ಬರ್ತೀನಿ. ಓಕೆ. ಆಗಲ್ಲ ಮೇಡಮ್, ಆಗದ ಇಲ್ಲ. ಏನ್ ಮೇಡಮ್ ಇವನು ಇಷ್ಟು ಬರ್ಗಟ್ ಬಿಟ್ಟಿದ್ದಾನೆ.
ಏನಾಯ್ತು? ನನ್ನಲ್ಲಿರೋ ಎಷ್ಟೇ ಬ್ಯಾಡ್ ಕ್ವಾಲಿಟೀಸ್ ಹೇಳಿದ್ರು ಅದೆಲ್ಲದು ಅವನಿಗೆ ಇಷ್ಟ ಆಗ್ತಿದೆ ಕಣ್ರೋ. ನಂಗೆ ಆಗಲ್ಲ. ನನ್ನ ಮದುವೆ ಅಂತೆ ನಂಗೂ ನಿಂಗೆ ಏನಂತೆ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರಿ? ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಹೌದಾ ಸರ್? ನಿಮ್ ತಂಗಿ ನನ್ಗೆ ಮನಸ್ಪೂರ್ವಕವಾಗಿ ಇಷ್ಟ ಆಗ್ಬಿಟ್ಟಿದ್ದಾಳೆ. ಹೂ ಅಂದ್ರೆ ಇಲ್ಲೇ ಕ್ಷಣದಲ್ಲಿ ತಾಳಿ ಕಟ್ಬಿಡ್ತೀನಿ. ಹೇಳಿ ಸರ್ ಪ್ಲೀಸ್ ಸರ್. ನೀನೇ ಇದಕ್ಕೆ ಆನ್ಸರ್ ಮಾಡಪ್ಪ. ಸರ್ ಅದೇ ಹುಡುಗಿಗೆ ನೀವಂದ್ರೆ ತುಂಬಾ ಇಷ್ಟ ಅಂತೆ. ಹೌದಾ? ಮಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುರ. ನಾನು ಹುಡುಗ ಕಣೋ. ಈ ಸಂಸಾರದಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಒಂದಿನ ಮ್ಯಾನೇಜ್ ಮಾಡು ಅಂತ ನನಗೆ ಇಲ್ಲಿ ಕರ್ಸಿದ್ದಾರೆ. ನಾನೇನೋ ಮ್ಯಾನೇಜ್ ಮಾಡೋಣ ಅಂತ ಬಂದ್ರೆ ನನ್ನನ್ನೇ ಇಷ್ಟಪಡ್ತೀಯ? ಎಷ್ಟು ಬರ್ಗೆಟ್ಟಿದ್ಯೋ? ಬಾರೋ ಬಾರೋ. ಇಲ್ಲ ಮದ್ವೆ ಆಗು ಬಾರೋ. ಶಿವು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆದ್ರೆ ನೆಕ್ಸ್ಟ್ ಟೈಮ್ ಹುಡುಗಿನೇ ಸಿಕ್ಲಿ ಆಯ್ತಾ? ಗುರುಜಿ, ಒಂದ್ ಪಾನಿಪುರಿ ಇವ್ರ ಲೈಫ್ಗೆನೆ ವಿಲನ್ ಆಗ್ಬಿಡ್ತು. ಮಗಂಗ್ ಹಿಂಗೆಲ್ಲ ಹಿಂಸೆ ಆಗ್ಬಾರ್ದಿತ್ತಲ್ವಾ ಗುರುಜಿ? ಇಷ್ಟು ಹಿಂಸೆ ಆಗಿದ್ರೆ ಇಷ್ಟು ಮಜಾ ಸಿಕ್ಕಿದ್ದು. ಪರ್ಫಾರ್ಮೆನ್ಸ್ ಇದರಲ್ಲಿ ಐ ಥಿಂಕ್ ಇಬ್ಬರದು ಸೂಪರ್. ಐ ಥಿಂಕ್ ರಾಘು ಜಸ್ಟ್ ಅಮೇಜಿಂಗ್, ತುಂಬಾ ಚೆನ್ನಾಗಿತ್ತು. ಶಿವು ಸೂಪರ್. ಫಿಲ್ಮ್ ಆದ್ರೆ 25 ಶಾರ್ಟು, ಆಮೇಲೆ ಎಡಿಟು, ಟೈಮಿಂಗ್ ಎಲ್ಲ ಇರುತ್ತೆ. ಬಟ್ ನಮ್ದು ಇಟ್ಸ್ ಗೋಸ್ ಒನ್ ಫ್ಲೋ ಅಲ್ಲಿ ಹೋಗ್ತಾ ಇರೋದಲ್ಲ. ಇಷ್ಟು ಕೊಡೋದು ಸೀರಿಯಸ್ಲಿ ತುಂಬಾ ಗ್ರೇಟ್. ಹೋಲ್ ಸ್ಕಿಟ್ ಫ್ರಾಂಕ್ಲಿ ಹೇಳ್ಬೇಕಾದ್ರೆ, ಒಂದೇ ಲೈನಲ್ಲಿ ಹೇಳ್ಬೇಕಾದ್ರೆ, ನನಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿತಾ ಮೇಡಮ್, ಈ ಅಣ್ಣ ಪಾಪ ಆ ಕಡೆ ಮರ್ಯಾದೆ ಉಳಿಸ್ಕೋಬೇಕು, ಮದುವೆ ಕ್ಯಾನ್ಸಲ್ ಆಗುವಂಗ್ ನೋಡ್ಕೋಬೇಕು. ಈ ಪಜಿತಿ ಬಗ್ಗೆ ಮೀಕಿ ಏನ್ ಅನಿಸ್ತು ಹೇಳಿ? ನಾನು ಎಷ್ಟು ನಕ್ಕಿದೀನಿ ಅಂದ್ರೆ ಕಣ್ಣಲ್ಲಿ ನೀರು ಬರೋಷ್ಟು ನಕ್ಕಿದೀನಿ ನಾನು. ಕೆಲವೊಂದು ಎಕ್ಸ್ಪ್ರೆಷನ್ಸ್ ನಾನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ, ಬಿಕಾಸ್ ಅಷ್ಟು ನಗ್ತಿದೆ. ನಂಗೆ ಅವಾಗ ನೋಟಿಸ್ ಮಾಡ್ತಿದೆ ಶಿವು ರಿಯಾಕ್ಷನ್ಸ್. ಆಕ್ಚುಲಿ ಅವನು ಟಗರು ಸಾಂಗ್ ಡ್ಯಾನ್ಸ್ ಮಾಡ ಲೆವೆಲ್ ಅದು. ನಾನು ಈ ಕಡೆ ತಿರ್ಗೋದು, ಈ ಕಡೆ ನೋಡೋದು. ನನಗೆ ತುಂಬಾ ಮೂಮೆಂಟ್ಸ್ ಆಕ್ಚುಲಿ ಮಿಸ್ ಮಾಡ್ಕೊಂಡ್ಬಿಟ್ಟೆ. ನಾನು ಟೆಲಿಕಾಸ್ಟ್ ಆದಾಗ ನೋಡ್ತೀನಿ, ನನಗೆ ಲೈವೇ ನೋಡಕ್ ಆಗ್ತಿರ್ಲಿಲ್ಲ, ಅಷ್ಟು ನಕ್ಕು 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 ಸಕ್ಕದಾಗಿತ್ತು. ಯು ಗೈಸ್ nailed it, you guys killed it. Super, thank you so much Rachi. Guys, thank you so much and all the best. All the best. ಧಾರಾಳವಾಗಿ ಮಾಡಿದ್ದೀರಾ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಪೂಜೆ ಮಾಡಿದ್ರೆ ಮಕ್ಕಳಾಗಲ್ಲ. ನಗು ಮಗು ಎರಡು ತಾನಾಗೆ ಆಗ್ಬೇಕು. ಆದ್ರೆ ಪಾಪ ಮಕ್ಕಳಾಗ್ತಿಲ್ಲ ಅಂತ ನಮ್ಮ ಲ್ಯಾಗು ತುಂಬಾನೇ ಕೊರಗ್ತಿದ್ದಾನೆ. ಹೋಗಿ ಅವನಿಗೆ ಸಮಾಧಾನ ಹೇಳಿ ಅವ್ರ ಕಷ್ಟ ಏನು ಅಂತ ತಿಳ್ಕೊಂಡ್ ಬಂದ್ಬಿಡೋಣ ಅಲ್ವಾ? ನೀವೇನ್ ಮಾಡ್ತಿದ್ದೀರಾ? ಬರ್ಲಿ ಚಪ್ಪಾಳೆ. ಮದ್ವೆಯಾಗಿ 5 ವರ್ಷ ಆಯ್ತು. ಇವ್ರು ಹಿಡ್ಕೊಳ್ತಿಲ್ಲ, ನಾನು ತಡ್ಕೊಳ್ತಿಲ್ಲ, ನಾನು ಬೇಕಾಗಿರೋದು ಪಡ್ಕೊಳ್ತಾನೇ ಇಲ್ಲ. ಏನ್ ಮಾಡೋಣ, ನಮ್ ಟೈಮೇ ಸರಿ ಇಲ್ಲ. ಸರಿ ತಗೊಳ್ರಿ, ಶರ್ಟ್ ಹಾಕೊಳ್ರಿ. ರೀ ಹೇಳೆ, ಆಫೀಸಿಗೆ ಹೊಸ ಪಿ ಅಪಾಯಿಂಟ್ ಆದಂತೆ? ಹ್ಞೂ ಕಣೆ. ಅಲ್ಲ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅಲ್ಲ ಬಟ್ಟೆ ಹೆಂಗ್ ಹಾಕೋತಾಳೆ? ಬೇಗ ಅಂದ್ರೆ ಆಫೀಸ್ ಅರ್ಜೆಂಟ್ ಅಲ್ಲಿ ಬೇಗ ಹಾಕತ್ತಾಳೆ ಅಂದ ಕಣೆ. ನೋಡಿದ್ರ 5 ವರ್ಷ ಆದ್ರೂ ಮಕ್ಕಳಾಗ್ತಿಲ್ದಾಗ್ಲೇ ಅನ್ಕೊಂಡೆ ಬೇರೆ ಹುಡುಗಿ ಜೊತೆ ಸಂಪರ್ಕ ಇದೆ ಅಂತ. ನಾನೊಂದ್ ಹೇಳಿದ್ರೆ ನೀನೊಂದ್ ಅರ್ಥ ಮಾಡ್ಕತ್ತೀಯ. ತಿಂಡಿ ರೆಡಿ ಮಾಡ್ಬಾ. ಅಲ್ಲ ಪಕ್ಕದ ಮನೆ ಗಿರ್ಜೆ ಇದ್ದಾಳಲ್ಲ, ಅವಳ ಮನೆಗೆ ಹೋಲ, ಅವಳಿಗೆ 2 ತಿಂಗಳು ತುಂಬಂತೆ. ಹೌದಾ? ಆಮೇಲೆ ಹಿಂದ್ಗಡೆ ಮನೆ ಸುಶೀಲ, ಅವಳದ್ ನೆನ್ನೆ ಸೀಮಂತ. ಹೌದನೇ? ಅಲ್ಲ ರೀ, ಎದುರುಗಡೆ ಮನೆ ಯಶೋದ, ಅವಳಿ ಜೋಳಿ ಮಕ್ಕಳಾಯ್ತಂತೆ. ಹೆಂಗಾದ್ವಂತೆ? ಅವ್ರ ಗಂಡಂಗ್ ಹೋಗಿ ಕೇಳ್ರಿ.
ಲೇ ನಿನ್ ಮನ್ಸಲ್ಲಿ ಏನೋ ಒಂದ್ ಇಟ್ಕೊಂಡು ಏನೋ ಒಂದ್ ಮಾತಾಡ್ತಿದ್ದೆ, ಏನೋ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡೆ. ನಂಗೂ ಬೇಕು. ಏನ್ ಬೇಕು ಹೇಳಿ? ನಂಗೂ ಮಗು ಬೇಕು. ಲೇ ಅದೇನ್ ಜೋಬಲ್ಲಿರೋ ದುಡ್ಡೇನೆ ತೆಗೆದುಕೊಡಕಲೇ. ನೀನ್ ಕೇಳಿದ ತಕ್ಷಣ ಟಿವಿ ಬೇಕು ಅಂದೆ. 1.5 ಲಕ್ಷ ಟಿವಿ ಕಣೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಲ್ಯಾಪ್ಟಾಪ್ 80,000 ಲ್ಯಾಪ್ಟಾಪ್. ಇಲ್ಲಿ ನೋಡಿ ಫ್ರಿಡ್ಜ್ ಅಲ್ಲಿ 85,000 ಫ್ರಿಡ್ಜ್. ಇದಕ್ಕಿಂತ ಏನ್ ಬೇಕೆ? ಒಂದ್ ಕೇಳಿ ಬರಲಿ ಧನಲಕ್ಷ್ಮಿ, ಮಗು ನಗು ತಾನಾಗೆ ಬರ್ಬೇಕು, ಫೋರ್ಸ್ಫುಲಿ ತರ್ಸಕ್ ಆಗಲ್ಲ ಕಣೆ. ಆಯ್ತು ಬಿಡಿ, ನಾಳೆಯಿಂದ ಈ ಟಿವಿ, ಆ ಫ್ರಿಡ್ಜ್, ಈ ಫ್ಲವರ್ ಪಾಟ್ ನ ತೊಟ್ಲಲ್ಲಿ ಹಾಕ್ಬಿಟ್ಟು ಅಂತ ತೂಗ್ಬಿಡ್ತೀನಿ. ಇವಳ್ದು ಯಾವಾಗ್ಲೂ ಕಿರಿಕಿರಿನೇ. ಟಿವಿ ಆದ್ರೂ ನೋಡೋಣ. ನನ್ನ ಕಾರ್ಯಕ್ರಮ ನೋಡಿ ಫಲ ಪಡೆದ ಎಲ್ಲಾ ವೀಕ್ಷಕರಿಗೆ ಈ ಅನಿಲಾನಂದ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮ ಶುರು ಮಾಡಿ ಒಂದು ಕ್ಷಣ ಆಗಿಲ್ಲ, ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬರ್ತಾ ಇದ್ದಾವೆ. ನೋಡಿ, ನಿಮಗೆ ಏನಾದ್ರೂ ಗೃಹ ಬಾಧೆ, ಸಾಲ ಬಾಧೆ, ಹಸ್ತರೇಖೆ ನೋಡಿ ಹೇಳುತ್ತೇವೆ. ಶೀಘ್ರ ಸಂಪತ್ತು ವೃದ್ಧಿ ಮಾಡುತ್ತೇವೆ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕಲ್ಪಿಸುತ್ತೇವೆ. ಪರಿಹಾರಕ್ಕಾಗಿ ಕೆಳಗಿರೋ ನಂಬರ್ಗೆ ಕರೆ ಮಾಡಿ, ಕಾಲ್ ಮಾಡ್ರಿ. ಅದೆಲ್ಲ ಬುಗುಡೆ ಕಣೆ. ಹಲೋ ಹಲೋ ಗುರುಜಿ, ರಾಂಗ್ ನಂಬರ್. ನೀನೇ ಮಾಡೇ ತಗ. ಹಲೋ, ಹಾಯ್, ಹೇಳಿ ತಾಯಿ, ಹೇಳಿ ತಾಯಿ. ಕೇಳಿಸ್ತಾ ಇದೆಯಾ? ಹಾ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ, ಹೇಳಿ ತಾಯಿ. ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? 5 ವರ್ಷ ಆಯ್ತು ಸ್ವಾಮಿ, ಇನ್ನೂ ಒಂದು ಮಗುನೂ ಆಗಿಲ್ಲ. ಮಗು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿ? ಅದು ಗೊತ್ತಿಲ್ಲದೆ ಮದ್ವೆ ಅದೇನಮ್ಮ? ಹಲೋ ಸ್ವಾಮೀಜಿ, ಹಾ, ಅದೆಲ್ಲ ನಮಗ್ ಗೊತ್ತು. 5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಏನಾದ್ರು ಒಂಚೂರು ಪರಿಹಾರ ಹೇಳಿ. ಓ ಹೌದಾ? ಹಾ. ನಿನ್ನ ಹೆಸರೇನಪ್ಪ? ಮಂಜುನಾಥ. ಮಂಜುನಾಥ. ಸಿಂಹ ರಾಶಿ, ಜೋಳದ ರಾಶಿ, ಭತ್ತದ ರಾಶಿ, ಆ ರಾಶಿ, ಈ ರಾಶಿ. ಏನ್ ಕೆಲಸ ಮಾಡ್ತಾ ಇರೋದು? ನಾನು ಇಂಜಿನಿಯರಿಂಗ್. ಇಂಜಿನಿಯರಿಂಗ್. ಸಂಬಳ 2 ಲಕ್ಷ. ಇದ್ರ ಪರಿಹಾರ ಆಗ್ಬೇಕಂದ್ರೆ ಒಂದ್ ದೊಡ್ಡ ಪೂಜೆ ಮಾಡಿಸ್ಬೇಕಣಪ್ಪ. ಇದು ಸ್ವಾಮಿ ಎಷ್ಟು ಖರ್ಚಾಗ್ಬೋದು ಅಂದಾಜು? ಒಂದು 3 ಲಕ್ಷ ಖರ್ಚಾಗುತ್ತಪ್ಪ. ಅಯ್ಯೋ, ನಾನು ಕಡು ಬಡವ ಅಲ್ವಾ ಸ್ವಾಮಿ? ಈಗ ತಾನೇ ಇಂಜಿನಿಯರ್ ಅಂದಿ. ಇಂಜಿನಿಯರಿಂಗ್ ಅಂದ್ರೆ ಮಾಮೂಲಿ ವೆಲ್ಡಿಂಗ್ ಇಂಜಿನಿಯರ್, ಗ್ಲಾಸ್ ಹಾಕೊಂಡ್ ಮಾಡ್ತಾರಲ್ಲ ವೆಲ್ಡಿಂಗು. 2 ಲಕ್ಷ ಸಂಬಳ ಅಂದಿ. 2 ವರ್ಷಕ್ಕೆ ದಿನ 50 ರೂಪಾಯಿ 100 ರೂಪಾಯಿ ಬೀಳಲ್ಲ. ಕಡು ಬಡವ ಅಂತ ಇದೆಯಾ? ಏನ್ ಮಾಡೋದು? ನೋಡಪ್ಪ, ಯಾರಾದ್ರೂ ನಿಮ್ಮ ಸಂಬಂಧಿಕರನ್ನ ಮನೆ ಕರೆಸಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಿನ್ ಹೆಂಡತಿ ಹೊಟ್ಟೆ ತುಂಬುತ್ತೆ ಕಣಪ್ಪ. ಅಯ್ಯೋ, ಸಂಬಂಧಿಕರೇ ಇಲ್ವಲ್ಲ ಸ್ವಾಮಿ? ಎಲ್ಲ ಸತ್ತೋಗ್ಬಿಟ್ರ? ಹಂಗಲ್ಲ ಸ್ವಾಮಿ, ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಅವ್ರ ಮನೇಲಿ ಜಗಳ, ನಮ್ಮ ಮನೇಲಿ ಜಗಳ, ಯಾರು ಬರಂಗಿಲ್ಲ. ಯಾರು ಇಲ್ಲ ಅಂತ ಇದೆಯಾ? ಕಡು ಬಡವ ಬೇರೆ. ನೋಡಪ್ಪ, ಒಂದ್ ಕೆಲಸ ಮಾಡ್ಬಿಡ್ತೀನಿ. ನಮ್ಮ ಆಶ್ರಮದಿಂದನೇ ಅತಿಥಿಗಳನ್ನ ಕಳಿಸ್ತೀನಿ. ಅವ್ರ ಮನಸ್ಸಿಗೆ ನೋವಾಗದಂಗೆ, ಅವ್ರಿಗೆ ಬೇಜಾರಾಗದಂಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಿನ್ ಹೆಂಡತಿ ಹೊಟ್ಟೆ ತುಂಬುತ್ತೆ ಕಣಪ್ಪ. ಬಹಳ ಪುಣ್ಯ ಬರ್ಲಿ ಸ್ವಾಮಿ. ನಿಮ್ ಋಣ ಹೆಂಗ್ ತೀರಿಸ್ಲಿ? ಅಕೌಂಟ್ಗೆ ಹಾಕ್ಬಿಡಪ್ಪ. ಹೋಗ, ಎಲ್ಲ ರೆಡಿ ಮಾಡ್ಕೋ ಹೋಗೋ. ನಮಸ್ಕಾರ. ನಮಸ್ಕಾರ. ಯಾರು ಗೊತ್ತಾಗಿಲ್ಲ? ಅದೇ ಅನಿಲಾನಂದ ಸ್ವಾಮೀಜಿಗಳು ಕಳಿಸಿ. ನಮಸ್ಕಾರ ಸರ್. ಯಜಮಾನ್ರೆ ಚೆನ್ನಾಗಿದ್ರಾ? ಚೆನ್ನಾಗಿದೆ. ಬೇಗ ಊಟ ತಗೋಬರ, ಮುಗ್ಸನ. ಅಲ್ಲ, ಮಕ್ಕಳು ಕರ್ಕೊಂಡ್ ಬಂದಿದ್ದೆ. ಅಯ್ಯೋ, ಎಲ್ಲಿದ್ದಾರೆ? ಅಲ್ಲೇ ಬಾಗಿಲಿಂದ ಆಚೆ ನಿಲ್ಸಿದೀನಿ. ಕಾರ್ಸಿ ಪರವಾಗಿಲ್ಲ ಅಂತ ಒಳ್ಳೆ ಮನುಷ್ಯ. ಮಕ್ಕಳೇ, ಯಜಮಾನ್ರೆ ನೀವು ಕೂತ್ಕೊಳ್ಳಿ, ತಟ್ಟೆ ತಂದ್ಬಿಡ್ತೀನಿ ಪಟ್ಟ ಅಂತ. ನಡಿ ನಡಿ ನಡಿ. ಕೂತ್ಕೊಳ್ರಿ, ಊಟ ಹಾಕ್ತಾರೆ, ಕೂತ್ಕೊಳ್ಳಿ. ಇದ್ರಲ್ಲಿರೋ ಹೂವ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ಹಿಂಗ್ ಹೊಡ್ದಾಕು. ಹೊಡ್ದಾಕ್ದೆ. ಇದು ಬಂತು. ಬಾರೆ ಬಾರೆ ಬಾ. ಅಲ್ಲ, ಇದೇನ್ ಪಾರ್ಟ್ ಮಿಸ್ ಆಗ್ಬಿತ್ತಾ? ಇಲ್ಲ, ಹೂವ ತಗೋಬೇಕು ಅಂತ ಹಿಂಗ್ ಹೊಡ್ದಾಕುತ್ತು. ಪಾಟ್ ಹೋದ್ರೆ ಹೋಗ್ಲಿ, ನಾಳೆ ಇನ್ನೊಂದ್ ಪಾಟ್ ತಗೋಬಹುದು. ಇವ್ರಿಗೆ ಚೆನ್ನಾಗಿ ಊಟ ಮಾಡಿಸಿ ಕಳ್ಸಿರೋ ನಂಗೆ ಹೊಟ್ಟೆ ತುಂಬ ತಂದೆ ಕಣ್ರಿ. ಇಲ್ಲ ಅಂದ್ರೆ ನನ್ಗೆ ಆಗಲ್ವಂತೆ ಕಣ್ರಿ. ಹೋಲಿ ಬಿಡು, ನಮ್ಗೂ ಬೇಕಲ್ಲ. ಕೊಡು ಕೊಡು, ತಟ್ಟೆ ಕೊಡು, ತಟ್ಟೆ ಕೊಡು. ಹೇಳಪ್ಪ.
ತಟ್ಟೆನ ನಿಧಾನಕ್ಕೆ ಇಡ್ಬೇಕು ಕಣ್ರಪ್ಪ. ಓಹೋ, ಈ ನನ್ನ ಮಕ್ಕಳಿಗೆ ನಿಧಾನ ಅಂದ್ರೆ ಜೋರ್ ಮಾಡ್ತಾರೆ, ಜೋರ್ ಅಂದ್ರೆ ನಿಧಾನ ಮಾಡ್ತಾರೆ. ಈಗ ನೋಡಿ ಮಕ್ಕಳ ತಟ್ಟೆನ ಜೋರಾಗಿ ಹೊಡಿರಿ. ಚಿಕ್ಕ ಮಕ್ಕಳಲ್ವೇ, ನಿಧಾನ ಪ್ರಧಾನ ಏನು ಗೊತ್ತಿಲ್ಲ. ಚಿಕ್ಕ ಮಕ್ಕಳಲ್ವೇ? ಬಡ್ಸೆ 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 ಊಟ ಅಪ್ಪ ನಂಗೆ ಊಟ ಬೇಡ. ಓಹೋ, ಯಾಕಪ್ಪ ಕೂತಿರಮ್ಮ? ಅದು ಅವನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಊಟ ಮಾಡಿ ಅಭ್ಯಾಸ ಅವನಿಗೆ. ಸಣ್ಣ ಮಕ್ಕಳು ಫೋನ್ ಯೂಸ್ ಮಾಡಬಾರ್ದು, ಕಣ್ಣು ಹೊಲ್ಟಾ ಬಿಡ್ತವೆ. ಊಟ ಮಾಡು, ಆಮೇಲೆ ಕೊಡ್ತೀನಿ. ಅಂಕಲ್ ಈಗ ಮೊಬೈಲ್ ಕೊಡ್ತೇ ಕೊಡೋದು ನೀನು? ಇಲ್ಲ, ನಿಮ್ ಫೋನ್ ಇರ್ಬೇಕು, ಒಂಚೂರು ಕೊಡ್ರಿ. ಅಯ್ಯೋ, ಸ್ವಿಚ್ ಆಫ್ ಆಗ್ಬಿಟ್ಟತ್ತಲ್ಲ. ಅಯ್ಯೋ ಅಲ್ಲ ಕಣೆ, ಅವ್ರ ಮುಖ ನೋಡಿದ್ರೆ ನಾ ಏನ್ ಮಾಡ್ಲಿ? ಅವ್ನ್ ಫೋನ್ ಕೊಡ್ಲಿಲ್ಲ, ಕೈ ಸಿಕ್ಕುತ್ತ ಹೊಡೆದಾಕ್ಬಿಡ್ತಾನೆ. ರೀ ನಮ್ಗೆ ಆಗೋದು ಇಂಪಾರ್ಟೆಂಟು. ಕೊಡ್ರಿ ಅಬ್ಬಾ, 50,000 ಫೋನ್ ಕಡೆ ಕೊಟ್ರಿ. ಅಪ್ಪ 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 ಮಕ್ಕಳ ಇವು. ಇದ್ರಲ್ಲಿ ಇಂಟರ್ನೆಟ್ ಇಲ್ಲ, ಹುಯ್ ಅಂತ ತಿರುಗುತ್ತಲ್ಲ ಮೊಬೈಲ್. ನಂಗೆ ಇಷ್ಟ ಇಲ್ಲ. ಒಂಚೂರು ಅಡುಗೆ ಬಿಡ್ತ. ಇಂಟರ್ನೆಟ್ ಹಾಕ್ಸ್ಬೇಕ ಬೇಡ? ಏನಪ್ಪ ಬೇಜಾರು ಮಾಡ್ತೀವಿ. ನಿಮ್ಗೆ ಮೊಬೈಲ್ ಇಂಪಾರ್ಟೆಂಟು? ಇಂಪಾರ್ಟೆಂಟು ನನಗೆ. ಬಡ್ಸೆ ಬಡ್ಸು. ಅಲ್ಲೇ ಕಂದ, ಊಟ ಮಾಡ್ಬೇಕಾರೆ ಚಕ್ಕಂಬಟ್ಲೆ ಹಾಕೊಂಡ್ ಕೂರ್ಬೇಕು. ಅಯ್ಯೋ, ಅವನಿಗೆ ಅಡಿಯಲ್ಲಿ ಮನೆ ಇಟ್ರನೆ ಕೂರೋದ ಅವನು. ಮನೆ ಇಲ್ಲಂದ್ರೆ ಹಂಗೆ ರೂಢಿ ಮಾಡ್ಕೋಬೇಕಣಪ್ಪ. ನನಗ್ ಮನೆ ಕೊಟ್ಟಿಲ್ಲ ಅಂದ್ರೆ ನಾನು ಕೆಳಗೆ ಕುತ್ಕೊಳ್ಳಲ್ಲ, ಊಟನು ಮಾಡಲ್ಲ. ನನಗ್ ಮನೆ ಬೇಕು ಅಂದ್ರೆ ಬೇಕು. ಚಿಕ್ಕ ಮಕ್ಳು ಹಠ ಮಾಡ್ಬೋದು, ಇವಾಗ ಕುತ್ಕೋ. ನನಗ್ ಮನೆ ಬೇಕು. ತಮ್ಮ, ಮನೆ ಅಲ್ಲ ಅದೇ, ಕುಂತ್ಕೋ. ಎಲ್ಲಿ? ಅಲ್ಲಿ ಮನೆ ಇಲ್ಲೇ ಇಟ್ಟಿದ್ದಾರೆ, ನೋಡೇ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಆ ಮನೆ ಮಾಡಿ ಮೇಲೆ ಕಣ್ರಿ. ಓದ್ ಬಿಟ್ಟಾನಲ್ಲ ಯಜಮಾನ್ರೇ. ಅಲ್ಲ, ಮನೆ ಇಲ್ದ ಕೂರಲ್ಲ ಅಂದ್ರೆ? ಅಂಕಲ್, ಮನೆ ಅಲ್ಲಿತ್ತು, ಆಕಂದಿ ಕುಂತ್ಕಂಡ. ಮನೆ ಅಲ್ಲಿತ್ತು? ಅಲ್ಲಿತ್ತು. ಯಾವ ಮನೆ ಅಪ್ಪ? ಈ ಮನೆ. ನಿಮ್ಗೆ ಲ್ಯಾಪ್ಟಾಪ್ ಇಂಪಾರ್ಟೆಂಟು? ಇಂಪಾರ್ಟೆಂಟ್. ನನಗೆ ಇಂಪಾರ್ಟೆಂಟು. 80,000. ಬೆಳೆಸಿ ಊಟ ಹಾಕಿ. ಊಟ ಬೇಡ. ಯಾಕೆ ಯಜಮಾನ್ರೆ? ಟಿವಿ ಹಾಕಿ. ಟಿವಿ ನೋಡಿ ಊಟ ಮಾಡಿ ಅಭ್ಯಾಸ ನನ್ನ ಮಗನಿಗೆ. ಯಜಮಾನ್ರೆ, ಸೌಂಡೇ ಗೊತ್ತಲ್ಲ. ಒಂದೇ ನಿಮಿಷ ಬಂದೆ. ರಿಮೋಟ್ ಬಾರೆ. ಅಣ್ಣ ಸೌಂಡ್ ಬರ್ತಾ ಇಲ್ಲ ಅದು. ಅಯ್ಯೋ, ಸೌಂಡ್ ಬರ್ತಾ ಇಲ್ವಾ? ಸೌಂಡ್ ಬಂತು. ಯಜಮಾನ್ರೆ, ರಿಮೋಟ್ ಅಲ್ಲೇ ಬಿಟ್ಟಿದ್ದು, ವಾಲ್ಯೂಮ್ ಕೊಡೋದೇ ಮರ್ತು ಬಿಟ್ಟಿದೆ. ಗೊತ್ತಾ? ಅಂಕಲ್, ಸೌಂಡ್ ಬರಕ್ಕೆ ರಿಮೋಟ್ ಬೇಕಾಗಿಲ್ಲ, ಹಂಗೆ ಬತ್ತು. ನಾನು ಸುಳ್ಳು ಹೇಳ್ತಾ ಇಲ್ಲ, ನೋಡಿ ಬೇಕಾದ್ರೆ. ವೆರಿ ಗುಡ್.
ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನನಗೆ ಇಂಪಾರ್ಟೆಂಟ್ ಕಣೆ. ನೀನು ಹೋಗಿ ಅವ್ರಿಗೆ ಊಟ ಮಾಡ್ಸೋಕೆ. ಏನಪ್ಪ ಕಂದ ಅಂಕಲ್ ನಿನ್ ಕೊಬ್ಬರಿ ಮೀಠ ಬೇಕಾ? ಬೇಡ, ಚಾಕ್ಲೇಟು? ನಾನ್ ತಿನ್ನಿಕ್ಕಿಲ್ಲ. ಐಸ್ ಕ್ರೀಮು? ಐಸ್ ಕ್ರೀಮ್ ಬೇಕು. ಕೋಸುಮರಿ ಕೋಸುಮರಿ ಐಸ್ ಕ್ರೀಮ್ ಇಳಿಯಪ್ಪ 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 ಇಳಿ. 1.5 ಲಕ್ಷ ಟಿವಿ ಹೊಡೆದಾಗ್ತಲ್ಲ, ನಿಮ್ಮ ಅಪ್ಪ ಕೊಡ್ತಾನೆ. ನಿಮ್ಮ ಅಪ್ಪ ಪಾಪು ಪಾಪು ಊಟ ಮಾಡಿಸ್ಲಾ? ಬೇಡ, ಅಂಕಲ್ ಒಳ ಉಣ್ಸಿದ್ರು. ಚುಚ್ಚು ಮಾಡ್ಬೇಕು. ಚುಚ್ಚು ಬಂಗಾರಿ, ಹಿಂದೆ ಹೋಗು, ಆ ಕಡೆ ತಿರುಗು, ಬಾಗ್ಲು ತೆಗಿ, ಅಲ್ಲಿ ಲೈಟ್ ಆನ್ ಆಗಿರುತ್ತೆ, ಅಲ್ಲೇ ರಿಸೆಸ್ ಮಾಡ. ಜಾಣ ನಂಗೆಲ್ಲ ಬೇಕು ಗೊತ್ತಿಲ್ಲ. ಹೋಗಪ್ಪ, ಎಲ್ಲ ಬೇಕು. ಅಣ್ಣ 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 ನಂಗೆ ಗೊತ್ತು ನಡಿ ನಡಿ. ಅಪ್ಪ 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 ಫ್ರಿಜ್ ನಡ್ಕೊಂಡ್ ಬರ್ತೈತೆ. ಅಣ್ಣ ಅಣ್ಣ ಸುಸ್ಸು ಮಾಡಕ್ ಹೋಗಿದ್ದೆ, ಯಾರೋ ಚಿಲ್ಕಾಕ ಹೋಗ್ಬಿಟ್ಟಿದ್ದಾರೆ, ತೆಗಿಯಕ್ ಆಗ್ತಿಲ್ಲ. ಅಯ್ಯೋ ಚಿಲ್ಕ ಎಲ್ಲದೆ ಚಿಲ್ಕ ಎಲ್ಲದೆ ಚಿಲ್ಕ. ತಮ್ಮ ನಾನಿದ್ದೀನಿ, ಎದ್ರಕಬೇಡ, ಸೋಮ್ಕಿರು ಸೋಮ್ಕಿರು ಸೋಮ್ಕಿರು. ಬಾರೆ ಅನ್ನ ಸಾಂಬಾರ್ ತಗೊಂಡು ಬಾರ. ತಮ್ಮ ಎದುಳಿ ಎದು ಎದು ಹೇಳು. ನನ್ನ ತಮ್ಮ ಎದ್ಬಿಟ್ಟ. ತೊಯ್ಯ 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 ತೊಯ್ಯ. ಬೆಂಕಿ ಬೆಂಕಿ ರೀ, ಬೆಂಕಿ ಬೆಂಕಿ ರೀ, ಅಯ್ಯೋ ಸಾಕ್ ಸುಮ್ನಿರಪ್ಪ. ಯಾರು ಅಂತ ಗೊತ್ತಿಲ್ಲ ಕಣ್ರಿ, ಯಾರೋ ಐರನ್ ಬಾಕ್ಸ್ ಆನ್ ಮಾಡಿ ನನ್ನ ಸೀರೆ ಮೇಲೆ ಇಟ್ಬಿಟ್ಟಿದ್ದಾರೆ. ನನ್ನ ಸೀರೆ ಎಲ್ಲ ಸುಟ್ಟೋಗಿ ಮನೆ ದಗದಗ ಅಂತ ಉರಿತಾ ಇದೆ ಕಣ್ರಿ. ಯಾವ ಐರನ್ ಬಾಕ್ಸ್ ಆನ್ ಮಾಡಿದ್ದು? ಅಂಕಲ್ 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 ಅಲ್ಲಿ ಐರನ್ ಬಾಕ್ಸ್ ಆನ್ ಮಾಡಿದ್ ನಾನೇ. ನೀನೇ ಅಪ್ಪ ಕೋತಿರಮ್ಮ. ಈ ತಟ್ಟೆ ಎಲ್ಲ ಒಂಚೂರು ಸೈಡ್ ಗಿಡಿ. ನೆಟ್ ಗಿಡ್ ತಗೊಂಡು ಹೊಡಿತಾರಪ್ಪ ಯಾರಾದ್ರೂ ಸೈಡ್ ಗಿಡಿ. ಅಪ್ಪ ಐರನ್ ಬಾಕ್ಸ್ ಆನ್ ಮಾಡಿದ್ದು ನಾನೇ. ಯಜಮಾನ್ರೆ, ಒಳ್ಳೆ ಮಕ್ಕಳನ್ನ ಎತ್ತಿದ್ದೀರಾ. ಚಯ್ಯ 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 ಎಲ್ಲ ಹಾಳಾಗೋಯ್ತು, ಎಲ್ಲ ಹೋಯ್ತು, ನನ್ನ ಮನೆ ಸರ್ವನಾಶ ಆಗೋಯ್ತು. ಅಯ್ಯೋ 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 ಅಯ್ಯೋ. ನಿಮ್ಗೆ ಅವತ್ತೇ ಬಡ್ಕಂಡೆ 3 ಲಕ್ಷ ರೂಪಾಯಿ ಕೊಟ್ಟು ಪೂಜೆ ಮಾಡಿಸ್ರಿ ಅಂತ. ಅವತ್ತೇನಾದ್ರೂ ಪೂಜೆ ಮಾಡಿಸಿದ್ರೆ ಇವತ್ತು 15 ಲಕ್ಷ ನಷ್ಟ ಆಗ್ತಿತ್ತೇನ್ರಿ? ಈ ಜನ್ಮದಲ್ಲಿ ನಾನು ಮಾಡಕ್ಕಾಗಲ್ವಲ್ಲಪ್ಪ. ಧನಲಕ್ಷ್ಮಿ, ಈ ಗುರುಜಿಗಳು ಹೇಳಿದ್ರು ಪೂಜೆ ಪುನಸ್ಕಾರ ಮಾಡಿದ್ರೆ ಮಕ್ಕಳಾಗ್ತವೇನೆ. ಅವರೆಲ್ಲ ಬುಗ್ಡೆ ನನ್ನ ಮಕ್ಳು ಕಣೆ. ದುಡ್ಡು ಮಾಡೋದಕ್ಕೋಸ್ಕರ ಏನೋ ಒಂದು ಹೇಳ್ತಾರೆ. ಈಗ ನಮಗೆ ಮಕ್ಳು ಆಗ್ಲಿಲ್ಲ ಅಂದ್ರೆ ಏನೇ? ನನಗೆ ನೀನೇ ಮಗು. ನಿಮಗ್ ನಾನೇ ಮಗು, ನನಗ್ ನೀವೇ ಮಗು. ನಿನಗೆ ನಾನು, ನನಗೆ ನೀನು. ಮಜಾ
ಸರ್ ನೀವ್ ಅಲ್ಲೇ ಕೂತ್ಕೊಳ್ಳಿ, ಯಾಕೆ ಬರ್ತಿದ್ದೀರಾ? ಇದು నేను టీవీಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಾನು ಆ ಕಾರ್ಯಕ್ರಮ ನೋಡಿದೀನಿ. దాన్ని చూసేటప్పుడు నువ్వు ఎలా చేస్తావు ಏನ್ ಮಾಡ್ತೀಯ ಅಂತ ನಾನು ಹತ್ತಿರದಿಂದ ನಿಂತ್ಕೊಂಡು ನೋಡ್ಬೇಕು. ಯಾಕಂದ್ರೆ ಎಲ್ಲರ ಮೇಲೂ ನನ್ನ ಕಣ್ಣಿದೆ, ಏನೇನ್ ಪ್ರಾಬ್ಲಮ್ಸ್ ಅಂತ ನಾನು ಚೆಕ್ ಮಾಡ್ಬೇಕು. ನೀವ್ ಹೇಳಿದ ಮೇಲೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ ಗುರುಜಿ, ಜ್ಯೋತಿಷ್ಯ ಶಾಸ್ತ್ರ ಅಂತ ಇದೆ, ಅದು 100% ಸತ್ಯ. ಡೋಂಗಿ ಬಾಬಾಗಳಿದಾವಲ್ಲ, ಕೆಲವರಿಂದ ಇದೆಲ್ಲ ಹಾಳಾಗತ್ತೆ, ಕೆಲವರಿಂದ ಏನ್ರಿ ಆ ಮಕ್ಕಳು ಎಲ್ಲ ಮಾಡಿದಾರೆ. ದಿಸ್ ಡೇ ವಾಸ್ ಸೂಪರ್ಬ್. ಅಪ್ಪ ಚಂದ್ರಪ್ರಭಾ, ಆ ಡ್ಯಾನ್ಸ್ ಎಲ್ಲಿಂದ ಕಲ್ತಿದ್ದು? ಅದು ಬಂದಿದ್ದು ಎಂಟ್ರಿನೂ ಚೆನ್ನಾಗಿತ್ತು. ಅವಿ ಸರ್, ವೆರಿ ಗುಡ್. ಯಾವ್ದು ಆ ಡ್ಯಾನ್ಸ್ ಎಲ್ಲ ಇತ್ತಲ್ಲ. ಆಮೇಲೆ ಸಿದ್ದರಾಮಗೆ ಕೋತಿರಾಮ ಅಂತ ಗೊತ್ತಿರ್ಲಿಲ್ಲ ಹೆಸರು, ಗೊತ್ತಿತ್ತಾ? ಯಾಕಂದ್ರೆ ಫಸ್ಟ್ ಕೋತಿರಾಮ ಅಂತ ಕರೆದಾಗ ಅವ್ನ ಮುಖದಲ್ಲಿ ಒಂದು ಎಕ್ಸ್ಪ್ರೆಷನ್, ಪಕ್ಕಾ ಎಕ್ಸ್ಪ್ರೆಷನ್. ಇದು ಎಲ್ಲಿಂದ ಬಂತು ಡೈಲಾಗ್ ಅಂತ ಗೊತ್ತಿತ್ತ ನಿನ್ಗೆ? ಇಲ್ವಾ? ಇಲ್ಲ ಇಲ್ಲ ಸರ್. ಗೊತ್ತಾಯ್ತು, ಸ್ಟೇಜ್ ಅಲ್ಲಿ ಹೇಳಿದ್ದು ಕೋತಿರಾಮ ಅಂತ ಕೂಡ್ಲೆ ಒಮ್ಮೆ ಆ ಕಡೆ ಈ ಕಡೆ ನೋಡ್ದ. ಆಮೇಲೆ ಎಲ್ಲದಕ್ಕಿಂತ ಅದೇ ಹೇಳೋದು, ಕೆಲವೊಮ್ಮೆ ಆಗದಿದ್ರು ಜಗತ್ತಲ್ಲಿ ಎಷ್ಟೋ ಅನ್ಪ್ರಿವಿಲೇಜ್ಡ್ ಅಂದ್ರೆ ಅನಾಥ ಮಕ್ಕಳಿದ್ದಾರೆ. ಯಾರು ನಾವು ಒಬ್ಬರನ್ನ ದತ್ತು ತಕೊಂಡ್ರೆ ಆಯ್ತು, ಮಕ್ಕಳು ಎಲ್ಲ ಒಂದೇನೆ, ನಾವು ಬೆಳೆಸಿದ್ ನಮ್ದೇ. ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಈ ತರ ಡೋಂಗಿ ಬಾಬಾಗಳಿಗೆ ದುಡ್ಡು ಸುರ್ಕೊಂಡ್ರೆ ಹೋದ್ರೆ ನೆಗೆಟಿವ್ ಆಗುತ್ತೆ. ಮಕ್ಕಳೇ ಪ್ರೀತಿ ಕೊಟ್ರೆ ಅವರು ಪ್ರೀತಿ ಕೊಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚಿತಾ ಮೇಡಮ್, ಈ ಹುಡುಗರ ಬಗ್ಗೆ ಹೇಳಿ, ಇವ್ರ ಕಾನ್ಸೆಪ್ಟ್ ಆಕ್ಟಿಂಗ್ ಬಗ್ಗೆ ಹೇಳಿ. ರಾಘು, ನೀನು ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದು ಆಕ್ಚುಲಿ. ಅಂಡ್ ಪಾಪ ಅದಕ್ಕೋಸ್ಕರ ಅವನು ಎಷ್ಟು ಕಷ್ಟಪಟ್ಟ ಅಂತ ಈ ಸ್ಕಿಟ್ ಅಲ್ಲಿ ನೋಡಿದ್ವಿ. ಚಂದ್ರಪ್ರಭಾ, ನೀವೇ ದೊಡ್ಡಣ್ಣನ ಇಷ್ಟ ಜನಕ್ಕೆ? 4 ಜನ ಮಕ್ಳು ಕಾಟ ಕೊಟ್ರಿ ನಮಗೆ ಅಯ್ಯೋ ಅಂತ. ನೀನ್ ಯಾವ ಅಪ್ಪನೋ ಬುಕ್ ಓದಕ್ಕ ಬಂದಿದ್ದಿಲ್ಲಿ? ಅಲ್ಲ, ಬುಕ್ ಹಿಡ್ಕೊಂಡು ಏನ್ ಮಾಡ್ತಿದ್ದೆ ನೀನು? ಅವ್ರು ಅಷ್ಟೆಲ್ಲ ಕೀಟ್ಲೆ ಮಾಡ್ತಿದ್ದಾರೆ, ಸುಮ್ನೆ ಬುಕ್ ಓದ್ತಿದ್ದಾನೆ. ಎಷ್ಟು ಕೋಪ ಬಂತು ಗೊತ್ತಾ ನನಗೇನೆ. ತುಂಬಾ ಚೆನ್ನಾಗಿ ಮಾಡಿದ್ರಿ, ನಂಗೆ ತುಂಬಾನೇ ಇಷ್ಟ ಆಯ್ತು ಕಂಡ್ರು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ನಗ್ಸೋದೇ ನಮ್ ಕಾಯಕ, ಅದನ್ನೇ ಮಾಡ್ತಾ ಇರೋಣ ಕೊನೆ ತನಕ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಬಾಯ್ ಹೇಳ್ತಾ ನಾಳೆ ರಾತ್ರಿ ಮತ್ತೆ 9 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಶಿವರಾತ್ರಿ.